ಸಂದರ್ಶನದಲ್ಲಿ ನಮ್ಮ ಜೊತೆ ಇದ್ದಾರೆ ಬಾಗಲಕೋಟೆ ನಗರಾಭಿವೃದ್ಧಿ ಪ್ರಾಧಿಕಾರದ ಹಾಲಿ ಅಧ್ಯಕ್ಷರು ಹಾಗೂ ಬಾಗಲಕೋಟೆ ಜಿಲ್ಲಾ ಚೇಂಬರ್ ಆಫ್ ಕಾಮರ್ಸ್ನ ಬೋರ್ಡ್ ಅಧ್ಯಕ್ಷರು ಹಾಗೂ ನೂತನ ಬಾಗಲಕೋಟೆ ಜಿಲ್ಲೆ ಹೋರಾಟ ಸಮಿತಿಯ ಅಧ್ಯಕ್ಷರು ಹಾಗೂ ಸುಮಾರು 4 ವರ್ಷದಿಂದ ಸಮಾಜ ಸೇವೆಯನ್ನು ಮಾಡುತ್ತಾ ಬಂದಿರುವ ಸಮಾಜ ಸೇವಕರು ಬಿಜೆಪಿಯ ಕ್ರಿಯಾಶೀಲ ಮುಖಂಡರಾದ ಶ್ರೀ ಬಸಲಿಂಗಪ್ಪ ಕಾಶಿನಾಥ್ ನಾವಲ್ಗಿ ಸರ್ ಅವರು ನಮ್ಮ ಉಪಸ್ಥಿತಿಯಲ್ಲಿದ್ದಾರೆ. ಇವರಿಗೆ ನಮ್ಮ ಪೊಲಿಟಿಷಿಯನ್ಸ್ ಇನ್ ಇಂಡಿಯಾ .com ಸೋಷಿಯಲ್ ಮೀಡಿಯಾ ಪರವಾಗಿ ಹಾರ್ದಿಕ ಸ್ವಾಗತ. ಸರ್ ನಮಸ್ಕಾರ. ಸರ್ ನಮಸ್ತೆ ಸರ್. ತಾವು ಒಂದು ಬಾಗಲಕೋಟೆ ನಗರಾಭಿವೃದ್ಧಿ ಪ್ರಾಧಿಕಾರದಲ್ಲಾಗಲಿ, ಒಂದು ಜನಸೇವೆಯಲ್ಲಾಗಲಿ, ಒಂದು ಹೋರಾಟದಲ್ಲಾಗಲಿ ಸಾಕಷ್ಟು ಅಭಿವೃದ್ಧಿ ಕೆಲಸ ಕಾರ್ಯಗಳನ್ನು ತಾವು ಮಾಡಿದ್ದೀರಿ. ಅದನ್ನೆಲ್ಲ ಕೇಳೋದಕ್ಕಿಂತ ಪೂರ್ವದಲ್ಲಿ ಒಂದು ಸಣ್ಣ ಕಿರು ಪರಿಚಯ ನಮ್ಮ ವೀಕ್ಷಕರ ಮುಂದೆ ಹೇಳಿ ಸರ್. ನಾನು ಬಸಲಿಂಗಪ್ಪ ಕಾಶಿನಾಥ್ ನಾವಲ್ಗಿ. ನಾನು 1977ರಿಂದ ಈ ರಾಜಕೀಯ ಜೀವನದಲ್ಲಿ ಕೆಲಸ ಮಾಡ್ತಾಯಿದ್ದೀನಿ. ಸಾಕಷ್ಟು ಅಭಿವೃದ್ಧಿ ಕೆಲಸಗಳು ಮಾಡ್ತಾಯಿದ್ದೀನಿ. ಹಲವಾರು ಸಂಘ ಸಂಸ್ಥೆಗಳ ಇವತ್ತಿಗೂ ನಾನು ಕೆಲಸ ಮಾಡ್ತೀನಿ. ನನಗೆ ಮೂಲ ಪ್ರೇರಣೆ ಯಾರು ಅಂತಂದರೆ ದಿವಂಗತ ನಮ್ಮ ಪೂಜ್ಯ ತಂದೆಯವರು, ಆಮೇಲೆ ದಿವಂಗತ ಮಾಜಿ ಪ್ರಧಾನಿ ನನ್ನ ಆದರ್ಶ ಪುರುಷ ಅಟಲ್ ಬಿಹಾರಿ ವಾಜಪೇಯಿ ಅವರು, ಅದೇ ರೀತಿ ರಾಷ್ಟ್ರೀಯ ಉಪಾಧ್ಯಕ್ಷ ಕೆಲಸ ಮಾಡುವಂಥ ದಿವಂಗತ ಕರ್ನಾಟಕ ಕೇಸರಿ ಜಗನ್ನಾಥ ಜೋಶಿಯವರ ಆದರ್ಶವನ್ನು ನಂಬಿಕೊಂಡು ಅವರ ಹಾದಿಯಲ್ಲೇ ನಡೆಯುವಂಥ ಒಂದು ಪ್ರಯತ್ನ ಮಾಡ್ತಾ ಇವತ್ತಿನ ರಾಜಕೀಯ ಜೀವನದಲ್ಲಿ ಮಾಡ್ತಾಯಿದ್ದೇನೆ. ತುಂಬ ಸಂತೋಷ ಸರ್. ಸರ್, ತಾವು ಒಂದು ರಾಜಕೀಯಕ್ಕೆ ಯಾವಾಗ ಮತ್ತು ಹೇಗೆ ಪ್ರವೇಶ ಮಾಡಿದ್ರಿ? ನಾನು ನಾನು ರಾಜಕೀಯದಲ್ಲಿ ಪ್ರವೇಶ ಮಾಡಿದ್ದು 1977ರಲ್ಲಿ. ನಾನು ಇನ್ನೂ ಹೈಸ್ಕೂಲ್ನಲ್ಲಿ ಓದ್ತಾ ಇದ್ದೆ. 1975ರಲ್ಲಿ ಏನೋ ಒಂದು ತುರ್ತು ಪರಿಸ್ಥಿತಿ ಇತ್ತು. ಆವಾಗ 19 ತಿಂಗಳು ನಮ್ಮ ದಿವಂಗತ ಪೂಜ್ಯ ತಂದೆಯವರು ಜೈಲು ವಾಸದಲ್ಲಿ ಜೈಲು ಸೇರಿದರು. ಆವಾಗ ನಾನು ಮತ್ತು ನಮ್ಮ ಅಣ್ಣ ಭೂಗತರಾಗಿ ಕೆಲಸ ಮಾಡಬೇಕಾದಂಥ ಒಂದು ಪರಿಸ್ಥಿತಿ ಬಂತು. 77ರಲ್ಲಿ ಏನೋ ಒಂದು ಜನತಾ ಪಕ್ಷ ಅಂತ ಉದಯ ಆಯಿತು. ಆವಾಗ ನಾನು ರಾಜಕೀಯಕ್ಕೆ ಎಂಟರ್ ಆದೆ. ಆವಾಗ ನನಗೆ ಆ ಚುನಾವಣೆ, ಲೋಕಸಭೆ ಚುನಾವಣೆಯಲ್ಲಿ ನಾವು ಅಭ್ಯರ್ಥಿ ಹಾಕಿದ್ವಿ ಬಾಗಲಕೋಟೆ ಜಿಲ್ಲೆ, ಬಾಗಲಕೋಟೆ ಲೋಕಸಭಾ ಮತಕ್ಷೇತ್ರದಿಂದ. ಆವಾಗ ನಾನು ಚುನಾವಣಾ ಪ್ರಚಾರ ಸಾಹಿತ್ಯದ ಹೊಣೆಯನ್ನು ನಾನು ಕೊಟ್ಟಿದ್ರು. ಆವಾಗಿನಿಂದ ನಾನು ಕೆಲಸ ಮಾಡ್ಕೊಂಡಿದ್ದೆ. ತುಂಬ ಸಂತೋಷ ಸರ್. ಸರ್, ಈ 43 ವರ್ಷ ಕಾಲಾವಧಿಯಲ್ಲಿ ಯಾವ್ಯಾವ ಸಂಘ ಸಂಸ್ಥೆಗಳಲ್ಲಿ ಹೋರಾಟಗಳಲ್ಲಿ ಪಾಲ್ಗೊಂಡಿದ್ದೀನಿ ಸರ್? ನಾನು ಆ್ಯಕ್ಚುಲಿ ಈ ರಾಜಕೀಯ ಜೀವನ ಜೊತೆಗೇ ನಾನು ವಿದ್ಯಾರ್ಥಿ ಪರಿಷತ್ತಿದ್ದು ಮೂಲತಃ ನಾನು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಒಬ್ಬ ಕಾರ್ಯಕರ್ತ, ಸ್ವಯಂ ಸೇವಕ. ನನಗೆ ನಮ್ಮ ಇಡೀ ಕುಟುಂಬನೇ ಈ ಸಾಮಾಜಿಕ ವ್ಯವಸ್ಥೆಯಲ್ಲಿ, ಈ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಒಂದು ವ್ಯವಸ್ಥೆಯಲ್ಲಿ ಬಂದಂಥ ಒಂದು ಕುಟುಂಬ. ನನ್ನ ತಂದೆ ದಿವಂಗತ ಕಾಶಿನಾಥ್ ನಾವಲ್ಗಿ ಅವರು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಸಂಘ ಚಾಲಕರಾಗಿದ್ದರು. ಆದರೆ ನಮ್ಮ ತಂದೆಯವರ ಜಾಡಿನಲ್ಲಿ ಅವರ ಮಾರ್ಗದಲ್ಲಿ ನಮ್ಮ ಅಣ್ಣ ವಿಜಯಕುಮಾರ್ ನಾವಲ್ಗಿ ನಮ್ಮ ದಿವಂಗತ ಕೇಂದ್ರ ಮಂತ್ರಿ ಅನಂತಕುಮಾರ್ ಅವರ ಜೊತೆ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ನ ಕಾರ್ಯಕರ್ತರಾಗಿ ಕೆಲಸ ಮಾಡಿದರು. ನಾನು ಅವರಿಬ್ಬರ ಹಿರಿಯರ ಒಂದು ಮಾರ್ಗದಲ್ಲಿ ನಡೆಯುವಂಥ ಪ್ರಯತ್ನದಿಂದ ಇವತ್ತು ರಾಜಕೀಯ ಜೀವನದಲ್ಲಿ ಕೆಲಸ ಮಾಡ್ತಾಯಿದ್ದೆ. ನಾನು ಈ ರಾಜಕೀಯ ಜೀವನ ಜೊತೆಗೆ ಹಲವಾರು ಸಂಘ ಸಂಸ್ಥೆಯಲ್ಲಿ ಕೆಲಸ ಮಾಡ್ತಾ ಬಾಗಲಕೋಟೆ ನಗರ ಇವತ್ತು ಕೃಷ್ಣಾ ಮೇಲ್ದಂಡೆ ಯೋಜನೆಯಡಿ ಮುಳುಗಡೆ ಆಗಿ ಅವ್ರನ್ನ ಮುಳುಗಡೆ ಹಣೆಪಟ್ಟಿ ಕಟ್ಟಿಕೊಂಡು ಅಭಿವೃದ್ಧಿ ಕಾಣಲಾರದಂಥ ಪರಿಸ್ಥಿತಿ ಇದ್ದಾಗ ಕರ್ನಾಟಕದ ಸರ್ಕಾರದ ಮುಂದೆ ನೂತನ ಜಿಲ್ಲೆಗಳನ್ನು ರಚನೆ ಮಾಡಬೇಕು ಅನ್ನುವಂಥ ಒಂದು ಪ್ರಸ್ತಾವನೆ ಬಂದಾಗ ನಾನು ಕೂಡ ಜಿಲ್ಲಾ ರಚನೆ ಹೋರಾಟ ಸಮಿತಿ ಅಧ್ಯಕ್ಷನಾಗಿ ಕೆಲಸ ಮಾಡಿದೆ. 1998ರಲ್ಲಿ ದಿವಂಗತ ಮುಖ್ಯಮಂತ್ರಿ ಜಯಂತ್ ಪಟೇಲರ ಒಂದು ಏನು ಸರ್ಕಾರ ಇತ್ತು. ಅವಾಗ ಇಲ್ಲಿ ನಾನು ನಿಯೋಗ ತೊಗೊಂಡು ಹೋಗಿ ಸರ್ಕಾರದ ಮೇಲೆ ಒತ್ತಡ ತೊಗೊಂಡು, ಆವಾಗ ಸರ್ಕಾರಿ ಮಟ್ಟದಲ್ಲಿ ಆದದ್ದು ಏನು ಅಂತಂದರೆ, ನೀವು ಈಗ ನಗರ ಮುಳುಗಡೆ ಆಗ್ತಾಯಿದೆ, ಸಂಪೂರ್ಣ ಊರು ಸ್ಥಳಾಂತರ ಆಗಲಿ, ಆಮ್ಯಾಗ ನಾವು ಹೊಸ ಜಿಲ್ಲೆ ರಚನೆಯನ್ನು ನೋಡೋಣ, ಈಗ ಬೇಡ ಅಂತ ಪ್ರಸ್ತಾವನೆಯನ್ನು ಅಧಿಕಾರಿಗಳು ಕೊಟ್ಟರು. ಆದಾಗ್ಯೂ ಕೂಡ ನಾನು ಮುಖ್ಯಮಂತ್ರಿಗಳ ಮೇಲೆ ಒತ್ತಡ ತಗೊಂಡು ಹೊಸ ಜಿಲ್ಲೆ ರಚನೆಗೆ ನಾನು ಕೆಲಸ ಮಾಡಿದೆ. ಮತ್ತು ಅದರಂತೆಯೇ 1998ರಲ್ಲಿ ನನಗೆ ಮಾನ್ಯ ಜಯಂತ್ ಪಟೇಲರು ಒಂದು ಏನು ಭರವಸೆ ಕೊಟ್ಟಿದ್ರು ಅಂದರೆ, ನಾನು ಹೊಸ ಜಿಲ್ಲೆಗಳ ರಚನೆಯನ್ನು ಸಚಿವ ಸಂಪುಟದಲ್ಲಿ ನಿರ್ಣಯ ತಗೋತೀನಿ, ಮೊದಲನೇ ಜಿಲ್ಲೆಯನ್ನಾಗೆ ಬಾಗಲಕೋಟೆ ಜಿಲ್ಲೆಯನ್ನು ನಾನು ರಚನೆ ಮಾಡ್ತೀನಿ, ಅದರ ಉದ್ಘಾಟನೆಗೆ ನಾನೇ ಬರ್ತೀನಿ ಅಂತ ಹೇಳಿದರು. ಅವ್ರ ಮಾತಿಗೆ ತಕ್ಕಂತೆ ಸಚಿವ ಸಂಪುಟದಲ್ಲಿ ಏನು ಒಂದು ನಿರ್ಣಯ, ಆ ನಿರ್ಣಯದಲ್ಲಿ ಮೊದಲೇ ಹೆಸರನ್ನೇ ಬಾಗಲಕೋಟೆ ಅಂತ ತೊಗೊಂಡ್ರು. ಅದರಂತೆ 1998 ಆಗಸ್ಟ್ 15ರಂದು
ಸ್ವತಃ ಮಾನ್ಯ ಮುಖ್ಯಮಂತ್ರಿಗೆ ಬಾಗಲಕೋಟೆ ಜಿಲ್ಲೆಗೆ ಬಂದು ಹೊಸ ಜಿಲ್ಲೆಗೆ ಒಂದು ಅಡಿಗಲನ್ನು ಹಾಕಿ ಹೊಸ ಜಿಲ್ಲೆಗೆ ಒಂದು ಇದು ಮಾಡಿಕೊಟ್ರು. ಇವತ್ತು ಬಾಗಲಕೋಟೆ ಜನ ನಾವು ಯಾವತ್ತೂ ಆ ಒಬ್ಬ ಪುಣ್ಯಾತ್ಮನ ನಾವು ಎಂದೂ ಮರೆಯೋ ಹಾಗಿಲ್ಲ. ಯಾಕೆಂದ್ರೆ ನಮಗೆ ವಾಣಿಜ್ಯವಾಗಿ, ಸಾಮಾಜಿಕವಾಗಿ ಮತ್ತು ಎಲ್ಲ ದೃಷ್ಟಿಯಿಂದ ನಮಗೊಂದು ಮರುಜೀವ ಕೊಟ್ಟಂಥ ಒಬ್ಬ ವ್ಯಕ್ತಿ. ಇವತ್ತು ಅವ್ರು ನಾವು ನೆನೆಸ್ಕೊಳ್ಳೋದೇ ಇದ್ದರೆ ತುಂಬ ತಪ್ಪಾದೀತು ಅನ್ನೋಂಥ ಒಂದು ನನ್ನ ಅಭಿಪ್ರಾಯ. ಒಂದು ಹೊಸ ಜಿಲ್ಲೆ ಆಗಲಿಕ್ಕೆ ಅವರೇ ಕಾರಣೀಭೂತರಾದರು ಅಂತ ಶತಸಿದ್ಧ. ನಾವು ಇವತ್ತು ಅವ್ರನ್ನ ಯಾವುದೇ ಕಾರಣಕ್ಕೂ ಮರೆಯೋಗಿಲ್ಲ. ಈ ರೀತಿಯಾಗಿ ಹಾಂ, ತುಂಬ ಸಂತೋಷ ಸರ್. ಸರ್, ತಮ್ಮ ಒಂದು ನಗರಾಭಿವೃದ್ಧಿ ಪ್ರಾಧಿಕಾರ ಅದರ ಉದ್ದೇಶ ಏನು, ಅದರ ಚಟುವಟಿಕೆಗಳೇನು ಸರ್? ಈ ಬಾಗಲಕೋಟೆ ನಗರಾಭಿವೃದ್ಧಿ ಪ್ರಾಧಿಕಾರದ ಕೆಲಸ ಮತ್ತು ಇದು ಚಟುವಟಿಕೆಗಳೇನೆಂದರೆ, ಬಾಗಲಕೋಟೆ ನಗರದ ಈಗೇನು ಬಾಗಲಕೋಟೆ ನಗರ ಮುಳುಗಡೆ ಒಂದು ಏನು ಹಂತದಲ್ಲಿ ಬಂದೈತಿ. ಈಗ ಇದನ್ನಾಗಲೇ ನಾವು 2 ಹಂತದಲ್ಲಿ ಬಾಗಲಕೋಟೆ ನಗರವನ್ನು ನಾವು ನವನಗರಕ್ಕೆ ಸ್ಥಳಾಂತರ ಮಾಡಿದ್ದೀವಿ. ವಾಸ್ತವಿಕವಾಗಿ ಏನು ಪರಿಸ್ಥಿತಿ ಅಂತಂದರೆ, ಬಾಗಲಕೋಟೆ ಮುಳುಗಡೆ ಮತ್ತು ಸ್ಥಳಾಂತರದ ಒಂದು ಪ್ರಕ್ರಿಯೆ ಏನಿತ್ತು, ಆ ಪ್ರಕ್ರಿಯೆ 2006ರವರೆಗೆ ಸ್ಥಗಿತಗೊಂಡು ನಿಂತುಬಿಟ್ಟಿತ್ತು. ಯಾವಾಗ 2006ರಲ್ಲಿ ನಮ್ಮ ಭಾರತೀಯ ಜನತಾ ಪಾರ್ಟಿ ಮತ್ತು JDS ಮೈತ್ರಿಕೂಟ ಸರ್ಕಾರ ಬಂತು, ಸನ್ಮಾನ್ಯ BS ಯಡಿಯೂರಪ್ಪನವರು ಉಪಮುಖ್ಯಮಂತ್ರಿಗಳಾಗಿ ಹಣಕಾಸು ಸಚಿವರಾಗಿ ಏನು ಕೆಲಸ ತಗೊಂಡ್ರು, ಅವತ್ತಿಂದ ನಾವು ಏನು ಅವತ್ತು ಸಿಕ್ಕಂಥ ವೇಗ, ಅವತ್ತು ಅವ್ರು ಕೊಟ್ಟಂಥ ನಮ್ಗೆ ಉತ್ಸಾಹ ಪ್ರೋತ್ಸಾಹ, ನಾವು ಇವತ್ತು ಯಾವುದೊಂದು ಹಂತಕ್ಕೆ ನಿಂತಿತ್ತು ಆ ಕೆಲಸವನ್ನು ಇವತ್ತು ನಾವು 2025ವರೆಗೆ ಬಾಗಲಕೋಟೆ ನಗರವನ್ನು ಸಂಪೂರ್ಣ ಸ್ಥಳಾಂತರ ಮಾಡಿದ್ವಿ. ಆದರೆ ಕೆಲವೊಂದು ಭಾಗ ಮುಳುಗಡೆ ಬರಲಾದ ಉಳಿದೈತಿ. ಬಟ್ ನಾವು ಮತ್ತು ನಮ್ಮ ಮಾನ್ಯ ಶಾಸಕರಂತ ಡಾಕ್ಟರ್ ವೀರಣ್ಣ ಚರಂತಿಮಠರವರ ನಿರ್ಣಯ ಏನು ಅಂತಂದರೆ, ಹಳೆಯ ನಗರದಲ್ಲಿ ಉಳಿದಂಥ ಏನು ಮುಳುಗಡೆ ವ್ಯಾಪ್ತಿಯಲ್ಲಿ ಬರೆದಂಥ ಏನು ಮನೆಗಳದಾವ ಸಂಪೂರ್ಣ ಸ್ಥಳಾಂತರ ಮಾಡಬೇಕು ಅನ್ನುವಂಥ ಒಂದು ಉತ್ಕಟ ಇಚ್ಛೆಯನ್ನು ಇಟ್ಕೊಂಡಿದ್ದೀವಿ. ಈಗಾಗಲೇ ಅದರ ಪ್ರಕಾರ ಹಂತ 1, ಹಂತ 2, ಸ್ಟೇಜ್ 1, ಸ್ಟೇಜ್ 2 ಆಗಿ ಆಲ್ರೆಡಿ ನಾವು ಜನ ಶಿಫ್ಟ್ ಆಗಿದ್ದಾರೆ. ಸುಮಾರು 75% ಜನ ನವನಗರದ ವಾಸಿಯಾಗಾರೆ. ಸುಮಾರು ಒಂದು 25% ಹಳೆ ನಗರದಲ್ಲಿ ವಾಸಿಯಾಗಾರೆ. ಮತ್ತು ಬಾಗಲಕೋಟೆ ವಾಣಿಜ್ಯ ಕೇಂದ್ರ ಇದು. ಈಗ ನಿಮಗೆ ಇದನ್ನು ನಾನು ಹೇಳಬೇಕು ಅಂತಂದರೆ, ನಾನು ಹೈಸ್ಕೂಲ್ನಲ್ಲಿ ಕಲಿತಿರ್ಬೇಕಾದ್ರೆ ಬಾಗಲಕೋಟೆ ನಗರವನ್ನು ಇಂಡಿಯನ್ ಮ್ಯಾಂಚೆಸ್ಟರ್ ಅಂತೇಳಿ ಕರಿತಿದ್ರು. ಇಂಡಿಯನ್ ಮ್ಯಾಂಚೆಸ್ಟರ್ ಅಂದರೆ ಇಡೀ ದೇಶದ ಹತ್ತಿಯ ಧಾರಣಿ ಫಿಕ್ಸ್ ಆಗೋದು ಬಾಗಲಕೋಟೆ ನಗರದಲ್ಲೇ ಫಿಕ್ಸ್ ಆಗಿತ್ತು. ಇಡೀ ಅಖಿಲ ಭಾರತ ರಾಷ್ಟ್ರೀಯ ಮಟ್ಟದ ಎಲ್ಲ ಕಂಪನಿಗಳ ಏಜೆಂಟರು ಬಾಗಲಕೋಟೆಯಲ್ಲಿ ಇರ್ತಿದ್ರು. ಅಂಥ ಒಂದು ವಾಣಿಜ್ಯಿಕ ಕೇಂದ್ರ ಬೆಳೆದಂಥ ಬಾಗಲಕೋಟೆ ನಗರ ಇವತ್ತು ಮುಳುಗಡೆ ಹಂತದಿಂದಾಗಿ ಇವತ್ತು ವ್ಯಾಪಾರಸ್ಥರಿಗೂ ಸಮಸ್ಯೆ ಆಗಿತ್ತು. ಮನೆಗೆ ಏನು ಇಲ್ಲಿ ವಾಸಿಸ್ತಕ್ಕಂಥ ಎಲ್ಲ ಜನರಿಗೂ ಸಮಸ್ಯೆ ಆಗಿತ್ತು. ಅದನ್ನು ನಾವು ಸುಮಾರು ಈಗ ನಮ್ಮ ಶಾಸಕರು, ನಮ್ಮ ಸರ್ಕಾರಗಳು ಬಂದ ಮ್ಯಾಗ ನಾವು ಅದನ್ನು ಬಗೆಹರಿಸೋಣ ಅಂತ ಒಂದು ಸಮಾಧಾನ ನನಗೈತೆ. ತುಂಬ ಸಂತೋಷ ಸರ್. ಸರ್, ಇನ್ನು ಮೂಲಭೂತ ಸೌಕರ್ಯಗಳಲ್ಲಿ ಒಂದಾದಂಥ ಒಂದು ಪರಿಸರ, ಆ ಪರಿಸರಕ್ಕೆ ಮುಖ್ಯ ತಾವು ನಿರ್ಮಿಸುವಂಥ ಹೊಸ ಕಟ್ಟಡಗಳಲ್ಲಿ ಹೊಸ ಒಂದು ಗಾರ್ಡನ್ಗಳನ್ನು ಯಾವ ರೀತಿ ಗಾರ್ಡನ್ಗಳನ್ನು ಮಾಡ್ತಾ ಇದ್ದೀವಿ? ಈಗ ನಾವು ಏನು ಬಾಗಲಕೋಟೆ ನಗರಾಭಿವೃದ್ಧಿ ಪ್ರಾಧಿಕಾರಕ್ಕೆ ಬಂದಂಥ ಏನು ಲೇಔಟ್ ಅಪ್ರೂವಲ್ಗಳು ಬರ್ತಾವೆ, ನಿವೇಶನಗಳಿಗೆ ಮಂಜೂರಾತಿಗೆ ಬರ್ತಾವೆ, ಸುಮಾರು 15% ನಾವು ಉದ್ಯಾನವನಕ್ಕೆ ಮೀಸಲಿಟ್ಟ ಮ್ಯಾಗಿನ ಮುಂದಿನ ಕೆಲಸಗಳು ನಾವು ಮಾಡ್ತೀವಿ. ಪರಿಸರದ ಬಗ್ಗೆ ನಾವು ಈಗಾಗಲೇ ಬಾಗಲಕೋಟೆ ನವನಗರದಲ್ಲಿ ಸುಮಾರು ಏನು ಯೂನಿಟ್ 1, ಯೂನಿಟ್ 2ದಲ್ಲಿ ಸುಮಾರು ಒಂದು 25 ಬೃಹತ್ ಉದ್ಯಾನಗಳು ಕೆಲಸ ಮಾಡ್ತಾಯಿದ್ದಾವೆ. ಒಂದೊಂದು ಸೆಕ್ಟರ್ 22 ಎಕರೆ ದೊಡ್ಡ ಉದ್ಯಾನಗಳು ಕೆಲಸ ಇವತ್ತು ಜನರಿಗೆ ನಾವು ಲೋಕಾರ್ಪಣೆ ಮಾಡಿದ್ದೀವಿ. ಅದೇ ರೀತಿ ಈಗ ನಾವು ಬಾಗಲಕೋಟೆ ನಗರಾಭಿವೃದ್ಧಿ ಪ್ರಾಧಿಕಾರದಿಂದ ಯಾವ ಬರ್ತಾವೆ ನಾವು ಆಯಾ ಅವರ ಏರಿಯಾ ಅಂದ್ರೆ ಅವ್ರು ಎಷ್ಟು ಇದಕ್ಕೆ ಅವು ಮಂಜೂರಾತಿಗೆ ಇರ್ತಾರೆ, ಅದರಾಗ 15% ಪರಿಸರ ಸಲುವಾಗಿ ಉದ್ಯಾನವನ ಮತ್ತು ಜನರಿಗೆ ಅನುಕೂಲ ಆಗಲಿ ದೃಷ್ಟಿಯಿಂದ ಮಕ್ಕಳಿಗೆ ಆಟ ಆಡಲಿಕ್ಕೆ ಇದಾಗುವ ಸಂಬಂಧ ನಾವು ಮೀಸಲಿಟ್ಟು ಉಳ್ಕೆ ಕೆಲಸ ಮಾಡ್ತೀವಿ. ತುಂಬ ಸಂತೋಷ ಸರ್. ಸರ್, ಇನ್ನು ಹೊಸ ಬಡಾವಣೆಗಳ ನಿರ್ಮಾಣವಾದಾಗ ತಾವು ನಗರಾಭಿವೃದ್ಧಿ ಪ್ರಾಧಿಕಾರದಲ್ಲಿ ಜನರಿಗೆ ಯಾವ ರೀತಿ ಅನ್ಯಾಯ ಆಗದಾಗೆ ಯಾವ ರೀತಿ ಕೆಲಸ ಕಾರ್ಯಗಳನ್ನು ಮಾಡಿದ್ವಿ? ಈಗ ಬಾಗಲಕೋಟೆ ನಗರಾಭಿವೃದ್ಧಿ ಪ್ರಾಧಿಕಾರದಿಂದ ನಾವು ಇವತ್ತು ನಂದು ಬಾಗಲಕೋಟೆ ನಗರಾಭಿವೃದ್ಧಿ ಪ್ರಾಧಿಕಾರ ಶುರುವಾಗಿದ್ದು ಈಗ 1 ತಿಂಗಳಾಯಿತು. ಈಗ ಬಾಗಲಕೋಟೆ ನಗರದಲ್ಲಿ
ಬಾಗಲಕೋಟೆ ಜಿಲ್ಲಾ ಹೆಡ್ ಕ್ವಾರ್ಟರ್ ಇದು, ಕೇಂದ್ರ ಸ್ಥಾನ. ಇಲ್ಲಿ ಬಾಗಲಕೋಟೆ ನಗರದಲ್ಲಿ 2 ಪ್ರಾಧಿಕಾರಗಳು ಅಂತ ಕೆಲಸ ಮಾಡ್ತಾಯಿದ್ದಾರೆ. ಒಂದು ಬಾಗಲಕೋಟೆ ಪಟ್ಟಣ ಅಭಿವೃದ್ಧಿ ಪ್ರಾಧಿಕಾರ, ಎರಡನೇದು ನಂದು ಬಾಗಲಕೋಟೆ ನಗರಾಭಿವೃದ್ಧಿ ಪ್ರಾಧಿಕಾರ. ಬಾಗಲಕೋಟೆ ಪಟ್ಟಣ ಅಭಿವೃದ್ಧಿ ಪ್ರಾಧಿಕಾರದ ಕೆಲಸ ಏನು ಅಂತಂದರೆ, ಬಾಗಲಕೋಟೆ ಮುಳುಗಡೆ ಮತ್ತು ಸಂತ್ರಸ್ತರ ಪುನರ್ವಸತಿ ಮತ್ತು ಪುನರ್ವ್ಯವಸ್ಥೆ ಸಂಬಂಧ ಅದು ಕೆಲಸ ಮಾಡ್ತಾಯಿದೆ. ನಮ್ಮದು ಬಾಗಲಕೋಟೆ ನಗರಾಭಿವೃದ್ಧಿ ಪ್ರಾಧಿಕಾರ ಯಾರು ಮುಳುಗಡೆಯ ವ್ಯಾಪ್ತಿಯಲ್ಲಿ ಬರೋದಿಲ್ಲೋ, ಮಧ್ಯಮ ವರ್ಗದ ಜನ ಇರ್ಬೋದು, ಅದಕ್ಕೆ ಇದು ಆರ್ಥಿಕ ಸ್ಥಿತಿ ರೇಖೆ ಕೆಳಗಿರ್ತಕ್ಕಂಥ ಜನ ಇರ್ಬೋದು, ಅವರಿಗೆ 30-40 ಸೈಜಿನ ಒಂದು ನಿವೇಶನಗಳನ್ನು ಮಾಡಿ ಅತಿ ಕಡಿಮೆ ದರದಲ್ಲಿ ಬಾಗಲಕೋಟೆ ಪ್ರಾಧಿಕಾರದ ವತಿಯಿಂದ, ನಗರ ಪ್ರಾಧಿಕಾರದಿಂದ ಅವರಿಗೆ ಒದಗಿಸುವಂಥ ಒಂದು ಕೆಲಸವನ್ನು ಮಾಡಬೇಕು ಅನ್ನೋಂಥ ಒಂದು ಇಚ್ಛೆಯನ್ನು ನಾವು ಹೊಂದಿದ್ದೀವಿ. ಸರ್, ಈ ಒಂದು ಇಚ್ಛೆಯಲ್ಲಿ ತಮ್ಮ ಒಂದು ನಗರಾಭಿವೃದ್ಧಿ ಪ್ರಾಧಿಕಾರ ಯಾವ ರೀತಿ ಕ್ರಮಗಳನ್ನು, ಅನ್ಯಾಯವಾದಾಗ ಯಾವ ರೀತಿ ಕ್ರಮಗಳನ್ನು ತೆಗೆದುಕೊಳ್ಳುತ್ತೆ? ಅಲ್ಲ, ಈ ವಿಷಯದಲ್ಲಿ ನಾವು ಹೇಳಿದ್ವಿ. ನಾವು ಇವತ್ತು ಬಾಗಲಕೋಟೆ ನಗರಾಭಿವೃದ್ಧಿ ಪ್ರಾಧಿಕಾರ ಅಂತ ಯಾವುದೇ ನಮಗೆ ಮಂಜೂರಾತಿಗೆ ಅರ್ಜಿ ಬರಲಿ, ಅರ್ಜಿ ಬಂದಾಗ ನಾವು ಸ್ಪಷ್ಟ ಹೇಳಿ ನಮ್ಮ ಸ್ಪಷ್ಟ ನಿಲುವು ಏನಂತಂದರೆ, ಅವ್ರು ಕೊಟ್ಟಂಥ ಏನು ಮಂಜೂರಾತಿಗೆ ಬಂದಂಥ ಅರ್ಜಿಯಲ್ಲಿ ಸುಮಾರು ಪ್ರತಿಶತ 50-50 ಬಾಗಲಕೋಟೆ ನಗರ ಪ್ರಾಧಿಕಾರ 50% ನಿವೇಶನ, ಬಾಗಲಕೋಟೆ ಏನು ಹೊಲದ ಮಾಲೀಕರಿರ್ತಾರೆ ಅವರಿಗೆ ಪ್ರತಿಶತ 50% ನಿವೇಶನ ಮಾಡಿಕೊಡ್ತೀವಿ. ಯಾರಾದರೂ ಜಾಯಿಂಟ್ ವೆಂಚರ್ ಅಂತ ಹೊಂದಾಣಿಕೆ ಇದು ಜಾಯಿಂಟ್ ವೆಂಚರ್ನಲ್ಲಿ ನಮಗೆ ಅರ್ಜಿ ಕೊಟ್ಟರೆ ಅದರ ಸಂಪೂರ್ಣ ಲೇಔಟ್ ವಿನ್ಯಾಸ, ನಿವೇಶನ ಮಾಡೋದು, ಮೂಲಭೂತ ಸೌಕರ್ಯ ಒದಗಿಸೋದು, ಆಮ್ಯಾಗ ಉದ್ಯಾನವನ ಇವೆಲ್ಲವನ್ನು ನಾವೇ ಮಾಡಿಕೊಡ್ತೀವಿ. ಅವ್ರಿಗೆ ಸುಮಾರು ಒಂದು 6 ತಿಂಗಳಲ್ಲಿ ಸಂಪೂರ್ಣ ಮಾಡಿ ಅವ್ರಿಗೆ ಕೊಟ್ಬಿಡ್ತೀವಿ. ಇನ್ನೇನು ನಮಗೆ ಬಾಗಲಕೋಟೆ ನಗರಾಭಿವೃದ್ಧಿ ಪ್ರಾಧಿಕಾರಕ್ಕೆ ಸುಮಾರು 50% ನಿವೇಶನ ನಮ್ಮ ಪಾಲಿಗೆ ಬರ್ತಾವೆ. ನಾವು ಈಗಾಗಲೇ ಸರ್ಕಾರಕ್ಕೆ ಒಂದು ಪ್ರಸ್ತಾವನೆ ಕಳಿಸಿವಿ. ನಾವು ಒಂದು ಯಾವುದೇ ರೀತಿ ಆಕ್ಷನ್ ನಾವು ಮಾಡುವಂಗಿಲ್ಲ. ಚೀಟಿ ಎತ್ತಿ ಎಷ್ಟು ಅಂತ ಆ ಚೀಟಿ ಒಳಗೆ ಎತ್ತಿ ಅವ್ರಿಗೆ ಕೊಡಬೇಕು ಅನ್ನೋಂಥ ಒಂದು ಪ್ರಸ್ತಾವನೆ ಸರ್ಕಾರ ಕಳಿಸಿ, ಸರ್ಕಾರದಿಂದ ಇನ್ನೂವರೆಗೆ ಉತ್ತರ ಬಂದಿಲ್ಲ. ನನಗೆ ಆಸೆ ಇದೆ, ನಾನು ಸನ್ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಶಾಸಕರ ಮೇಲೆ ಒತ್ತಡ ತೊಗೊಂಬಂದಿನಿ ನಾನು ಈ ವಿಷಯದಲ್ಲಿ. ಅದನ್ನೇ ಆ ರೀತಿ ಅವರು ಸಕಾರ ಸ್ಪಂದನೆ ಕೊಟ್ಟಾರೆ, ಅಲ್ಲಿಂದ ನಮಗೆ ಉತ್ತರ ಬರಬೇಕಾಗಿದೆ ಅಷ್ಟೇ. ಮುಂದಿನ ನಿರ್ಮಾಣಗಳಲ್ಲಿ ಅವರು ಒಂದು ನಿಮ್ಮ ಇದಕ್ಕೆ ಸ್ಪಂದನೆ ಕೊಡ್ತಾರೆ ಅನ್ನೋ ವಿಶ್ವಾಸ ನನಗೆ. ತುಂಬ ಸಂತೋಷ ಸರ್. ಸರ್, ಇನ್ನು ತಮ್ಮ ನಗರಾಭಿವೃದ್ಧಿ ಪ್ರಾಧಿಕಾರದ ಜನರಿಗೆ ಇಲ್ಲಿ ನಗರಾಭಿವೃದ್ಧಿ ಪ್ರಾಧಿಕಾರ ಇನ್ನೂ ಅಭಿವೃದ್ಧಿ ಆಗಬೇಕಾದ್ರೆ ಏನೇನು ಅಭಿವೃದ್ಧಿ ಕೆಲಸ ಕಾರ್ಯಗಳು ಈ ಸರ್ಕಾರದಿಂದ ಆಗಬೇಕಾಗಿದೆ ಸರ್? ಈಗ ಬಾಗಲಕೋಟೆ ನಗರದ ಮಟ್ಟಿಗೆ ಬಾಗಲಕೋಟೆ ನಗರಾಭಿವೃದ್ಧಿ ಪ್ರಾಧಿಕಾರದಿಂದ ಈಗ ಬಾಗಲಕೋಟೆ ನಗರ ಮುಳುಗಡೆಯಾಗಿ ಆಗಿದ್ದರಿಂದ ಸಂಪೂರ್ಣ ನಗರ ಉದ್ಯೋಗಗೊಂಡಿರ್ತದೆ. ಇಲ್ಲಿಯ ವಾಣಿಜ್ಯ ಚಟುವಟಿಕೆಗಳು, ವ್ಯಾಪಾರ ಬೇರೆ ಬೇರೆ ಕಡೆ ಹಂಚಿ ಹೋಗ್ಬಿಟ್ಟದೆ. ಅದಕ್ಕೆ ನಾವು ಸರ್ಕಾರ ಕಡೆಯಿಂದ ನಾವು ಅಪೇಕ್ಷೆ ಪಡೋದೇನೆಂದರೆ, ನಾವೊಂದು ರಾಷ್ಟ್ರೀಯ ಯೋಜನೆಗೆ ನಾವು ತ್ಯಾಗ ಮಾಡೀವಿ. ರಾಷ್ಟ್ರೀಯ ಯೋಜನೆಗೆ ಅಪ್ಪರ್ ಕೃಷ್ಣ ಪ್ರಾಜೆಕ್ಟಿಗೆ ನಾವು ತ್ಯಾಗ ಮಾಡೀವಿ. ನಮಗೆ ಸರಿಯಾದ ವ್ಯವಸ್ಥೆ ಮಾಡಿಕೊಟ್ಟು ನಮ್ಮ ಮೊದಲಕ್ಕಿನ ವಾಣಿಜ್ಯ ವಹಿವಾಟು ಇವೆಲ್ಲ ನಮಗೆ ಮೊದಲಿಂದ ಆಗಬೇಕಾದ್ರೆ ಸರಿಯಾದ ವ್ಯವಸ್ಥೆ ಮಾಡಿಕೊಡ್ಬೇಕು. ನಾವು ಸರ್ಕಾರದ ಮೊದಲಿಂದ ನಾವು ಒತ್ತಡ ತೊಗೊಂಬಂದೀವಿ. ಅದೇ ರೀತಿ ಈಗ ನಾವು ಈಗಾಗಲೇ BTD ವತಿಯಿಂದ ಇಂಡಸ್ಟ್ರಿಯಲ್ ಏರಿಯಾ ಅಂತ ಮಾಡಿದೆ. ಇಂಡಸ್ಟ್ರಿಯಲ್ ಏರಿಯಾ ಅಂತ ಮಾಡಿ ಸುಮಾರು ಒಂದು 100 ಎಕರೆ ಜಾಗ ಅದಕ್ಕೆ ತೆಗೆದಿಟ್ಟಾರೆ. ಅಲ್ಲಿ ಸಣ್ಣ ಸಣ್ಣ ಫ್ಯಾಕ್ಟ್ರಿಗಳು ಬಂದಾವೆ. ಆ ಸರ್ಕಾರದ ಮ್ಯಾಗ ನಮ್ಮ ಒತ್ತಡ ಏನಂತಂದರೆ, ದೊಡ್ಡ ಬೃಹತ್ ಮಟ್ಟದ ಉದ್ಯಮಗಳು ಇಲ್ಲಿ ಬಂದರೆ ದುಡಿಯೋಕ್ಕೆ ಕೆಲಸ ಸಿಗ್ತೈತಿ, ನಿರುದ್ಯೋಗಕ್ಕೆ ಕೆಲಸ ಸಿಗ್ತೈತಿ, ಬಾಗಲಕೋಟೆ ಜನರಿಗೆ ಒಂದು ಉದ್ಯೋಗ ಮಾಡ್ಕೊಂಡು ತಿನ್ನೋಕೆ ಒಂದು ಅವಕಾಶ ಸಿಗ್ತೈತಿ. ಅದಕ್ಕೆ ಬೃಹತ್ ಉದ್ಯಮಗಳು ಬರಲಿ ಅನ್ನುವಂಥದ್ದು ನಮ್ಮಿದೆ ಐತಿ. ಮತ್ತು ನಾವು ಸರ್ಕಾರಕ್ಕೆ ಕೊಟ್ಟಂಥ ಪ್ರಸ್ತಾವನೆಯೊಳಗೆ ಯಾರು ಕೈಗಾರಿಕೆಯನ್ನು ಹಾಕಕ್ಕೆ ಮುಂದೆ ಬರ್ತೀವಿ ಅಂತಾರೆ, ನಾವು ಅವರಿಗೆ ಜಾಗ, ನೀರು ಮತ್ತು ಲೈಟು ಪುಕ್ಕಟೆಯಾಗಿ ಕೊಡ್ತೀವಿ ಅಂತಕೊಂಡು ನಾವು ಆಲ್ರೆಡಿ ನಾವು ಹೇಳಿಬಿಟ್ಟಿವಿ. ಮುಂದೆ ಬಂದಂದ್ರೆ ನಾವು ಅದಕ್ಕೆ ವ್ಯವಸ್ಥೆ ಮಾಡಿ ಕೊಡ್ತೀವಿ. ತುಂಬ ಸಂತೋಷ ಸರ್. ಆಮ್ಯಾಗೆ ಇಲ್ಲಿ ಬಾಗಲಕೋಟೆ ಜಿಲ್ಲೆ ಒಳಗೆ ಖನಿಜ ಸಂಪತ್ತು ಭಾಳ ಐತಿ. ಖನಿಜ ಸಂಪತ್ತು ಈಗ ಡೋಲೋಮೈಟು, ಲೈಮ್ಸ್ಟೋನು, ಬಾಕ್ಸೈಟು, ಗ್ರೆನೈಟು ಈ ರೀತಿ ಉದ್ಯಮಗಳು ಖನಿಜ ಸಂಪತ್ತು ಭಾಳ ಐತಿ. ಬಾಗಲಕೋಟೆ ಜಿಲ್ಲೆಯೊಳಗೆ ಭಾರಿ ದೊಡ್ಡ ಪ್ರಮಾಣದ ಖನಿಜ ಸಂಪತ್ತು ಐತಿ. ಅದರ ಜೊತೆಗೆ ಇವತ್ತು ಬಾಗಲಕೋಟೆ ಜಿಲ್ಲೆ ಸಕ್ಕರೆ ನಾಡಾಗಿ ಪರಿವರ್ತನೆಗೊಂಡೈತಿ. ಬಾಗಲಕೋಟೆಯಲ್ಲಿ ಇವತ್ತು ಬೃಹತ್ ಮಟ್ಟದ ಸುಮಾರು ಒಂದು 12 ಸಕ್ಕರೆ ಕಾರ್ಖಾನೆಗಳು ಚಾಲೂ ಅದಾವೆ, ಕಾರ್ಯ ಮಾಡ್ತಾ ಇದ್ದಾವೆ.
ಅದಕ್ಕೆ ನಾವು ಕಬ್ಬು ಸಂಶೋಧನಾ ಕೇಂದ್ರ, ಸಕ್ಕರೆ ಸಂಶೋಧನಾ ಕೇಂದ್ರ ಮತ್ತು ರಫ್ತು ಮಾಡುವಂಥ ಸಕ್ಕರೆ ಇಲ್ಲಿಂದ ಹೋಗಬೇಕು, ವಿದೇಶಕ್ಕೆ ಹೋಗಬೇಕು ಅನ್ನೋದು ನಮ್ಮದು ಅದು ಸರ್ಕಾರದ ಒತ್ತಡ ಐತಿ. ಅದಕ್ಕೆ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ನಮ್ಮ ಶಾಸಕರು ನಿರಂತರ ಪ್ರಯತ್ನ ನಡೆದ್ಬಿಟ್ಟಿದ್ದು ನಮ್ಮಿಂದ ಪಾರ್ಟಿ, ನಮ್ಮ ಭಾರತೀಯ ಜನತಾ ಪಾರ್ಟಿ ವತಿಯಿಂದ ನಮ್ಮ ಸನ್ಮಾನ್ಯ ಶಾಸಕರ ಕಡೆಯಿಂದ ನಿರಂತರ ಅದರ ಬಗ್ಗೆ ಒತ್ತಡ ನಡೆದೈತಿ. ಮುಂದಿನ ದಿನಮಾನದಲ್ಲಿ ಸಿಗ್ಬೋದು ಅಂತ ಒಂದು ಆಶಾಭಾವನೆ ನನಗೈತಿ. ತುಂಬ ಸಂತೋಷ ಸರ್. ಸರ್, ಇನ್ನು ಬಾಗಲಕೋಟೆ ಚೇಂಬರ್ ಆಫ್ ಕಾಮರ್ಸ್ನ ಬೋರ್ಡಲ್ಲಿ ತಾವು ಸದಸ್ಯರಾಗಿ ಕಾರ್ಯನಿರ್ವಹಿಸಿದ್ದೀವಿ. ಆ ಒಂದು ಚೇಂಬರ್ನಲ್ಲಿ ಏನೇನೋ ಕೆಲಸ ಕಾರ್ಯಗಳು ಇರ್ತದೆ ಸರ್? ಬಾಗಲಕೋಟೆ ಚೇಂಬರ್ ಆಫ್ ಕಾಮರ್ಸದ್ದು ಸುಮಾರು ಒಂದು 18-20 ವರ್ಷ ಕೆಲಸ ಮಾಡಕತ್ತಿ. ಇಲ್ಲಿಯ ವ್ಯಾಪಾರಸ್ಥರಿಗೆ ಮತ್ತು ಸರ್ಕಾರಿ ಮಟ್ಟದೊಳಗೆ ಯಾವುದೇ ಕಾನೂನಿನ ತೊಡಕುಗಳು ಸರ್ಕಾರದಿಂದ ವ್ಯಾಪಾರಸ್ಥರಿಗೆ ಏನು ಸರ್ಕಾರ ಮತ್ತು ವಾಣಿಜ್ಯ ಉದ್ಯಮಗಳು, ಇವರು ಉದ್ದಿಮೆದಾರರು, ಯಾವ ಕೈಗಾರಿಕೆ ಇರಲಿ, ಸಣ್ಣ ಕೈಗಾರಿಕೆ ಇರಲಿ, ಯಾವುದೇ ಇರಲಿ, ಗುಡಿ ಕೈಗಾರಿಕೆ ಇರಲಿ, ಅವರಿಗೆ ಅನುಕೂಲ ಮಾಡಿಕೊಡೋ ದೃಷ್ಟಿಯಿಂದ ಅವ್ರಿಗೆ ಯಾವುದೇ ತೊಂದರೆ ಬಂದರೆ ಅವ್ರಿಗೆ ಅದು ಎಲ್ಲೇ ಅಧಿಕಾರ ಮಟ್ಟದೊಳಗೆ ಎಲ್ಲೇ ಇದ್ದರೆ ಅದನ್ನು ಸರಿ ಮಾಡಿಕೊಡುವಂಥ ಒಂದು ಕೆಲಸ ಇವತ್ತು ನಡೆದೈತಿ. ಮತ್ತು ನಾವು ಸರ್ಕಾರದಿಂದ ಇವತ್ತು ನಿಮ್ಗೆ ಗೊತ್ತಿಲ್ಲ, ಬಾಗಲಕೋಟೆ ಜಿಲ್ಲೆ ಇದೇನು ನಗರ ಮುಳುಗಡೆ ಸಮಸ್ಯೆಯಿಂದ ಏನು ಒಂದು ವ್ಯಾಧಿ ಪೀಡಿತ ಆಗಿತ್ತು. ಬಾಗಲಕೋಟೆ ನಗರಕ್ಕೆ ಸೆಂಟ್ರಲ್ ಪ್ಲೇಸ್ ಇದು, ಕೇಂದ್ರ ಸ್ಥಾನ. ಇಲ್ಲಿಂದ ನಾವು ಮಹಾರಾಷ್ಟ್ರಕ್ಕೆ ಹೋಗ್ಬೇಕಾದ್ರೆ, ನೀವು ಮಹಾರಾಷ್ಟ್ರಕ್ಕೆ ಹೋಗ್ಬೇಕಾದ್ರೆ ಬಾಗಲಕೋಟೆ ಮ್ಯಾಗೆ ಹಾದು ಹೋಗ್ಬೇಕು. ಆದರೆ ರೈಲಿನ ವ್ಯವಸ್ಥೆ ಇದ್ದಿಲ್ಲ, ಬ್ರಾಡ್ಗೇಜ್ ಕನ್ವರ್ಷನ್ ಆಗಿದ್ದಿಲ್ಲ, ಮೀಟ್ರ್ ಗೇಜ್ ಇತ್ತು ನಮ್ಮದು. ಅದನ್ನು ಇವತ್ತು ನಾವು ಬ್ರಾಡ್ಗೇಜ್ ಮಾಡಿಕೊಂಡು ಇವತ್ತು ದೊಡ್ಡ ಪ್ರಮಾಣದೊಳಗೆ ಇಲ್ಲಿಂದ ರೈತರ ಉತ್ಪನ್ನಗಳು, ಅದು ಶೇಂಗಾ, ಗೋವಿನ ಜೋಳ, ಸೂರ್ಯಪಾನ, ಗೋಧಿ, ಇನ್ನಿತ ದವಸ ಧಾನ್ಯಗಳು ಇಲ್ಲಿಂದ ರೇಕ್ ಅಂತಾರೆ, ಅಂದ್ರೆ ಒಂದು ರೈಲ್ವೆ ಪೂರ ರೇಕ್ ಅಂತಾರೆ ಅದಕ್ಕೆ. ಇಲ್ಲಿಂದನೇ ಲೋಡಾಗಿ ಹೋಗುವಂಥ ವ್ಯವಸ್ಥೆ ಆಗಿದೆ. ಅದೇ ರೀತಿ ಖನಿಜಗಳು ಕೂಡ ಇಲ್ಲಿಂದ ರೇಕ್ ಮೂಲಕ ದೊಡ್ಡ ದೊಡ್ಡ ಫ್ಯಾಕ್ಟ್ರಿಗಳಿಗೆ ಹೋಗ್ತವೆ ಇಲ್ಲಿಂದ. ಇದಕ್ಕೆಲ್ಲ ಚೇಂಬರ್ ಆಫ್ ಕಾಮರ್ಸೇ ಕಾರಣ. ಇದೇ ತಮ್ಮ ಒಂದು ಉದ್ದೇಶ ಆಗಿದೆ. ತುಂಬ ಸಂತೋಷ ಸರ್. ಸರ್, ಅದೇ ರೀತಿ ತಾವು ಒಂದು ರಾಜಕೀಯವನ್ನು ಹೊರತುಪಡಿಸಿ ಈ 43 ವರ್ಷ ಕಾಲಾವಧಿಯಲ್ಲಿ ಯಾವ್ಯಾವ ಸಾಮಾಜಿಕ ಸೇವೆಯನ್ನು ತಾವು ಮಾಡಿದ್ದೀರಿ? ನಾವು ವಿಶ್ವ ಹಿಂದೂ ಪರಿಷತ್ತು ಧಾರ್ಮಿಕವಾಗಿ ಭಾಳಷ್ಟು ಕೆಲಸಗಳು ಮಾಡಿದ್ದೀವಿ. ನಾವು ವಿಶ್ವ ಹಿಂದೂ ಪರಿಷತ್ತು, ಆಮೇಲೆ ಯಾವಾಗ ಪ್ರಕೃತಿ ವಿಕೋಪಗಳು ಬಂದಾಗ, ಯಾವಾಗ ಸಮಸ್ಯೆಗಳು ಬಂದಾಗ ನಾವು ಜನರ ಪರವಾಗಿ ನಿಂತೀವಿ, ಜನರ ಅದಕ್ಕೆ ಅವ್ರಿಗೆ ನೇತೃತ್ವ ಕೊಡ್ತೀವಿ, ಕೆಲಸ ಕಾರ್ಯ ಮಾಡುವಂಥ ಒಂದು ಕೆಲಸ ಮಾಡಿದ್ವಿ. ಬಾಗಲಕೋಟೆ ಒಳಗೆ ಭಾಳಷ್ಟು ಆ ರೀತಿ ಮತೀಯ ಇದು ಆದಾಗಕ್ಕೆ ಸಹಿತ ನಾವು ಮುಂದೆ ನಿಂತು ಅದನ್ನು ಯಾವುದೇ ಜನರಿಗೆ ಜಾತಿಯ ಇದನ್ನು ಲಿಮಿಟೇಷನ್ ದಾಟಿ ನಾವು ಎಲ್ಲರಿಗೂ ಒಂದು ಸಮಾನವಾದ ದೃಷ್ಟಿಯನ್ನು ನೋಡಿಕೊಂಡು ನಾವು ಅವ್ರಿಗೆ ಕೆಲಸ ಮಾಡುವಂಥ ಒಂದು ಕೆಲಸ ಮಾಡಿದ್ವಿ. ಇವತ್ತು ಮತ್ತು ಇದರ ಜೊತೆಗೇ ಬಾಗಲಕೋಟೆ ನಗರದಲ್ಲಿ ಹಾಕಿ ಕ್ರೀಡಾಪಟುಗಳು ಭಾಳ ಜನ. ಒಂದು ನಮಗೆ ಹೆಮ್ಮೆ ತರುವಂಥ ವಿಷಯ ಅಂದರೆ ಬಹಳಷ್ಟು ಬಾಗಲಕೋಟೆ ನಗರದ ಹೆಮ್ಮೆ ಕ್ರೀಡಾಪಟುಗಳು ಒಲಿಂಪಿಕ್ಸ್ ಕೂಡ ಹಾಕಿ ಪಂದ್ಯಗಳನ್ನು ಆಡಿ ಬಂದಿದ್ದಾರೆ. ಬಾಗಲಕೋಟೆ ನಗರವನ್ನು ಪ್ರತಿನಿಧಿಸಿ ಒಂದು ಇವತ್ತು ಹೆಮ್ಮೆ ತಂದಿದ್ದಾರೆ. ಅದೇ ರೀತಿ ಬಾಗಲಕೋಟೆ ಸಿಟಿ ಸ್ಪೋರ್ಟ್ಸ್ ಕ್ಲಬ್ ಅಂಥೇಳಿ ನಾವು ಇಲ್ಲೊಂದು ಕ್ರೀಡಾ ಚಟುವಟಿಕೆಗಾಗಿಯೇ ಅದೊಂದು ಸಂಸ್ಥೆಯನ್ನು ಹುಟ್ಟು ಹಾಕಿ ಅದರಿಂದ ಇವತ್ತು ಕಬಡ್ಡಿ ಇರ್ಬೋದು, ಖೋ ಖೋ ಇರ್ಬೋದು, ಹಾಕಿ ಇರ್ಬೋದು, ಕ್ರಿಕೆಟ್ ಇರ್ಬೋದು, ಫುಟ್ಬಾಲ್ ಇರ್ಬೋದು, ದೇಶೀಯ ಕ್ರೀಡೆಗಳಿಗೆ ಹೆಚ್ಚಿನ ಉತ್ತೇಜನ ಕೊಡುವಂಥ ಒಂದು ಕೆಲಸವನ್ನು ನಾವು ಮಾಡಿದ್ದೀವಿ. ಅದೇ ರೀತಿ ಇವತ್ತು ಭಾಳಷ್ಟು ಜನ ಇಲ್ಲಿಂದ ಹೋಗ್ಯಾರ, ಒಲಿಂಪಿಕ್ನಲ್ಲಿ ಭಾಗವಹಿಸ್ಯಾರ, ರಾಷ್ಟ್ರೀಯ ಮಟ್ಟದ ಭಾಗವಹಿಸ್ಯಾರ. ಇವತ್ತಿನವರೆಗೂ ಅದು ತನ್ನ ಕೆಲಸ ಕಾರ್ಯ ನಡೀತಾ ಇದೆ. ಇದಕ್ಕೆ ಮೂಲಭೂತವಾಗಿ ಅದಕ್ಕೆ ಬೆನ್ನೆಲುಬಾಗಿ ನಿಂತವರು ನಮ್ಮ ಸನ್ಮಾನ್ಯ ಶಾಸಕರು ವೀರಣ್ಣ ಚೇರಪ್ಪರು. ಇದು ಸಾಮಾಜಿಕ ಸೇವೆ ಜೊತೆಗೆ ತಾವು ಒಂದು ಕ್ರೀಡಾ ಚಟುವಟಿಕೆಗಳು ಕೂಡ ಒತ್ತು ಕೊಡ್ತಾ ಇದ್ದೀರಿ. ತುಂಬ ಸಂತೋಷ ಸರ್. ಇನ್ನು ಕೊನೆಯದಾಗಿ ತಮ್ಮನ್ನು ಈ ಒಂದು ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರನ್ನಾಗಿ ಮಾಡಲಿಕ್ಕೆ ಒಂದು ಕಾರಣೀಭೂತರಾದಂತಹ ಮತ್ತು ತಮ್ಮ ಪಕ್ಷದ ಮುಖಂಡರಿಗೆ ತಾವೇನು ಸಂದೇಶವನ್ನು ಹೇಳಲಿಕ್ಕೆ ಇಚ್ಛೆಪಡ್ತೀರಿ ಸರ್? ಇವತ್ತು ಬಾಗಲಕೋಟೆ ನಗರಾಭಿವೃದ್ಧಿ ಪ್ರಾಧಿಕಾರದ ಮೊದಲು ಇದು ಏನು ಪ್ರಾಧಿಕಾರ ಪ್ರಥಮವಾಗಿ ಬಾಗಲಕೋಟೆ ಚಾಲೂ ಆಯಿತು, ಅದರ ಪ್ರಾರಂಭಕ್ಕೆ ಏನು ಕಾರಣೀಭೂತರಾದಂಥ ನಮ್ಮ ಸನ್ಮಾನ್ಯ ಮುಖ್ಯಮಂತ್ರಿಗಳಂತ BS ಯಡಿಯೂರಪ್ಪನವರು, ಅದೇ ರೀತಿ ನಮ್ಮ ಸನ್ಮಾನ್ಯ ಜನಪ್ರಿಯ ಸರ್ ಡಾಕ್ಟರ್ ವೀರಣ್ಣ ಚೇರಪ್ಪನವರು, ಇದು ಬಾಗಲಕೋಟೆ ನಗರವನ್ನು ಒಂದು ಒಳ್ಳೆಯ ಸುಸಜ್ಜಿತ ನಗರ ಆಗಬೇಕು. ಮತ್ತು ಇದ್ರ ಜೊತೆಗೇ ಬಾಗಲಕೋಟೆಯ ನಗರವನ್ನು ಇವತ್ತು ಬಾಗಲಕೋಟೆ ನಗರ ಏನಾಗಿದೆ ಅಂದರೆ ವಸತಿಗಳು ಅಲ್ಲೆಲ್ಲೆಲ್ಲಿ ಹಂಚಿ ಹೋಗ್ಬಿಟ್ಟವು. ಈಗ ಅದನ್ನು ನಾವು ಸರ್ಕಾರದ ಮೇಲೆ ನಾವು ಒತ್ತಡ ತರ್ತಾ ಇರೋದೇನು ಅಂತಂದರೆ
ಇವತ್ತು ಬಾಗಲಕೋಟೆ ನಗರಸಭೆಯನ್ನು ಮೇಲ್ದರ್ಜೆಗೇರಿಸಿ ಮಹಾನಗರ ಪಾಲಿಕೆ ಮಾಡಬೇಕು. ಮಹಾನಗರ ಪಾಲಿಕೆ ಆತಂದ್ರೆ ನಮ್ಮ ಕೇಂದ್ರ ಮತ್ತು ರಾಜ್ಯ ಸರ್ಕಾರದಿಂದ ನಮ್ಗೆ ವಿಶೇಷ ಅನುದಾನಗಳು ಸಿಗ್ತಾವೆ. ಅದೇ ರೀತಿ ಬಾಗಲಕೋಟೆ ಜನರಿಗೆ ಅನುಕೂಲ ಆಕೈತಿ ಅನ್ನೋ ಒಂದು ಆಸೆ ಇಟ್ಕೊಂಡು ನಾವು ಕೆಲಸ ಮಾಡ್ತೀವಿ. ಮತ್ತು ಅದೇ ರೀತಿ ಇವತ್ತು ಬಾಗಲಕೋಟೆ ನಮ್ಮ ಶಾಸಕರದು ನಮ್ಮ ಸರ್ಕಾರದ ಒಂದು ಆಸೆ ಏನು ಅಂತಂದ್ರೆ, ಯಾವ ಬಾಗಲಕೋಟೆ ಜನರಿಗೆ ಇಷ್ಟು ತೊಂದರೆ ಆಗೈತಿ, ವಿಭಿನ್ನವಾಗಿ ಬಾಗಲಕೋಟೆ ಪಟ್ಟಣಾಭಿವೃದ್ಧಿ ಪ್ರಾಧಿಕಾರದ ಕೆಲಸನ ಬೇರೆ, ಬಾಗಲಕೋಟೆ ನಗರಾಭಿವೃದ್ಧಿ ಕೆಲಸ ವಿಭಿನ್ನವಾಗಿ ಕೆಲಸ ಮಾಡಬೇಕು, ಜನರಿಗೆ ಹತ್ತಿರ ಕೆಲಸ ಮಾಡಬೇಕು, ಸಾರ್ವಜನಿಕರ ಮಧ್ಯೆ ಸಾರ್ವಜನಿಕರಿಗೆ ಯಾವುದೇ ರೀತಿ ತೊಂದರೆ ಇದು ಆಗಬಾರ್ದು ಅನ್ನೋ ದೃಷ್ಟಿಯಿಂದ ಇವತ್ತು ಸರ್ಕಾರಕ್ಕೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಡಾಕ್ಟರ್ ನಮ್ಮ ಜನಪ್ರಿಯ ಶಾಸಕರಂತ ವೀರೇಂದ್ರ ಚಂದ್ರಮಠವರು ಬಾಗಲಕೋಟೆ ನಗರಾಭಿವೃದ್ಧಿ ಪ್ರಾಧಿಕಾರದ ಪ್ರಪ್ರಥಮ ಅಧ್ಯಕ್ಷನಾಗಿ ನನಗೆ ಇವತ್ತು ಕೆಲಸ ಮಾಡೋಕ್ಕೆ ಒಂದು ಅವಕಾಶ ಮಾಡಿಕೊಟ್ಟಾರೆ. ಅವರೆಲ್ಲರಿಗೂ ನಾನು ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತೀನಿ. ಅದೇ ರೀತಿ ಮತ್ತು ಅವರ ಆಸೆಗೆ ತಕ್ಕಂತೆ ಇವತ್ತು ನಾನು ಕೆಲಸ ಮಾಡುವಂಥ ನಿಟ್ಟಿನಲ್ಲಿ ಕೆಲಸ ಮಾಡ್ತಾಯಿದ್ದೇನೆ. ನನ್ನ ಜೊತೆ 5 ಜನ ಸದಸ್ಯರು ಕೆಲಸ ಮಾಡ್ತಾಯಿದ್ದಾರೆ. ಎಲ್ಲರೂ ನಾವು ಕೂಡಿ ಏನು ಸರ್ಕಾರದ ಮತ್ತು ಜನತೆಗೆ ಯಾವುದೇ ರೀತಿ ಅನ್ಯಾಯ ಅಲ್ಲದೆ ಯಾವುದೇ ತೊಂದರೆ ಆಗದೆ ಕೆಲಸ ಮಾಡ್ತೀವಿ ಅಂತ ಹೇಳಕ್ಕೆ ಬಯಸ್ತಾ ಇದ್ದೀನಿ. ತುಂಬ ಸಂತೋಷ ಸರ್. ಇಷ್ಟೊತ್ತು ನಮ್ಮ ಮತ್ತು ನಮ್ಮ ವೀಕ್ಷಕರ ಮುಂದೆ ತಮ್ಮ ಒಂದು ರಾಜಕೀಯ ಮತ್ತು ಸಮಾಜ ಸೇವೆಯನ್ನು ಹಂಚಿಕೊಳ್ಳೋದಕ್ಕೆ ತುಂಬ ಧನ್ಯವಾದಗಳು. ನಮಸ್ಕಾರ ಸರ್. ನಮಸ್ಕಾರ. ತಾವು ನೋಡೋಲ್ಲ ವೀಕ್ಷಕರೇ, ಇಷ್ಟೊತ್ತು ಮಾತನಾಡಿದಂಥ ಬಾಗಲಕೋಟೆ ನಗರಾಭಿವೃದ್ಧಿ ಪ್ರಾಧಿಕಾರದ ಹಾಲಿ ಅಧ್ಯಕ್ಷರಾದ ಶ್ರೀ ಬಸಲಿಂಗಪ್ಪ ಕಾಶಿನಾಥ್ ನಾವಲ್ಗಿ ಸರ್ ಅವರ ಮಾತುಗಳನ್ನು. ಇವರ ಇನ್ನಷ್ಟು ಮಾಹಿತಿಗಾಗಿ ಲಾಗ್ ಆನ್ ಆಗಿ www.politiciansinindia.com ಸೋಷಿಯಲ್ ಮೀಡಿಯಾ. ಜೈ ಹಿಂದ್, ಜೈ ಕರ್ನಾಟಕ.